ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆಳಮನಿ ಚಲಪತಿಗಳವರಿಗೆ, ಹಾಗೆ ಶ್ರೀ ಎಚ್ ಕೆ ಸೋಮಶೇಖರ ರಾಜ್ಯ ಕಾರ್ಯಾಧ್ಯಕ್ಷರಾದ ಸೋಮಶೇಖರ್ ಅವರಿಗೆ, ಹಾಗೂ ಕಾರ್ಯದರ್ಶಿಯಾದ ಇಂದ್ರಕುಮಾರ್ ಅವರಿಗೆ, ಹಾಗೂ ಬಿಜೆಪಿ ಮುಖಂಡರಾದ ಹರೀಶ್ ರೆಡ್ಡಿ ಅವರು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹರೀಶ್ ರೆಡ್ಡಿ ಅವರಿಗೆ, ಹಾಗೂ ಬಂದಿರತಕ್ಕಂಥ ಎಲ್ಲ ಮಂಡ್ಯ ಜಿಲ್ಲಾಧ್ಯಕ್ಷರಾದ ಮಹಾದೇವ್ ಅವರಿಗೆ, ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬು ಅವರಿಗೆ, ಹಾಗೂ ಮಂಡ್ಯ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಪರಮೇಶ್ವರ್ ಅವರಿಗೆ, ಹಾಗೂ ಗೌರವಾಧ್ಯಕ್ಷರಾದ ಪಾಟೀಲ್ ವೆಂಕಟೇಶ್ ಅವರಿಗೆ, ಹಾಗೂ ಕರ್ನಾಟಕ ರಾಜ್ಯ ರೈತ ಹಾಗೂ ಹಸಿರು ಸೇನೆ ಯುವ ಅಧ್ಯಕ್ಷರಾದ ರವಿಕುಮಾರ್ ಅವರಿಗೆ, ಹಾಗೂ ಗೌರವಾಧ್ಯಕ್ಷರಾದ ದಲಿತ ಸಂರಕ್ಷಣಾ ಸಮಿತಿ ರಂಗರಾಜ್ ಅವರಿಗೆ, ಈ ವೇದಿಕೆ ಬಂದಿರತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ, ತಾಲೂಕು ಅಧ್ಯಕ್ಷರುಗಳಿಗೆ, ಹಾಗೂ ಬೆಂಗಳೂರು ನಗರ ಘಟಕದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ನನ್ನ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಾವು ಕನ್ನಡ ರಾಜ್ಯೋತ್ಸವವನ್ನು ಯಾವಾಗಲೂ ನವೆಂಬರ್ ತಿಂಗಳಲ್ಲೇ ಮಾಡ್ತಾ ಇತ್ತು. ಏನಕ್ಕೆ ಇವಾಗ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾ ಇದೀವಿ ಗೊತ್ತಾ? ಯಾಕೆ ಅಂದ್ರೆ ನಮ್ಮನ್ನ ಎಲ್ಲ ನವೆಂಬರ್ ಕನ್ನಡಿಗರು ಅಂತ ಹೇಳ್ತಾ ಇದ್ದಾರೆ. ನಾವು ನವೆಂಬರ್ ಕನ್ನಡಿಗರಲ್ಲ, ನಂಬರ್ 1 ಕನ್ನಡಿಗರು. ನಾವು ಕನ್ನಡಕ್ಕಾಗಿ ಯಾವಾಗಲೂ ಸಿದ್ಧವಾಗಿರ್ತೀವಿ. ನೆಲ, ಜಲ, ಭಾಷೆ ಎಲ್ಲದಕ್ಕೂ ನಾವು ಹೋರಾಟ ಮಾಡ್ತಾ ಇದೀವಿ. ಯಾಕೆ ಇವರೇನು ಹೇಳ್ತಾ ಇದ್ರು ರೈತರು, ಸರ್ ನೀವು ಹೇಳ್ತೀರಾ, ನೀವೇನು ಮಾಡಲ್ಲ. ನಾನು ಮಾತು ಹೇಳ್ತೀನಿ, ಇವರು ಮತ ಹಾಕುವಾಗ ತಮ್ಮ ಹಕ್ಕುಗಳನ್ನು ಮಾರಿಕೊಳ್ಳದೆ ಇವರು ಕರೆಕ್ಟ್ ಆಗಿ ಪ್ರಾಮಾಣಿಕ ವ್ಯಕ್ತಿಗೆ ಆರಿಸಿದ್ರೆ ಈ ತರ ವ್ಯವಸ್ಥೆಗಳೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈ ತರ ವ್ಯವಸ್ಥೆ ಆಗಕ್ಕೆ ಯಾವ ಕಾರಣ? ನೀವೇ ಕಾರಣ. ಯಾಕೆ ಅಂದ್ರೆ ಮತನ ಮಾರ್ಬೋತಾ ಇದ್ದೀರಾ, ತಮ್ಮ ಹಕ್ಕುಗಳನ್ನ ಮಾರ್ಬೋತಾ ಇದ್ದೀರಾ. ತಮ್ಮ ಹಕ್ಕುಗಳನ್ನ ಮಾರ್ಕೊಂಡು ನೀವು ಅದು ವ್ಯವಸ್ಥೆಯಿಂದ ಇದು ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೋರಾಟ ಮಾಡಿದ್ರೆ ಏನ್ ಪ್ರಯೋಜನ? ನಾವು ಕನ್ನಡಕ್ಕಾಗಿ ಯಾವಾಗಲೂ ಸಿದ್ಧವಾಗಿರ್ತೀವಿ, ಹೋರಾಟ ಮಾಡ್ತಾನೆ ಇರ್ತೀವಿ. ನಾವು ಯಾವ ಹೋರಾಟ ತುಂಬಿ ತುಳುಕ್ತಾ ಇದ್ದಾರೆ. ಚಾಲಕರಿಗೆ ಎಲ್ಲಂದ್ರೆ ಅಲ್ಲೇ ಮಾಡ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ನಾಮಫಲಕಗಳು ನೋಡಿ, ದೇವನಹಳ್ಳಿಯಿಂದ ನಾಮಫಲಕ ಕನ್ನಡ ಆಗಿಲ್ಲ. ಎಲ್ಲರೂ ನಾವು ಕಾಲ್ ಮಾಡಿ ಹೇಳ್ತಾ ಇದ್ದೀವಿ, ಕನ್ನಡ ಆಗ್ತೀರಾ ಇಲ್ಲ ನಾವು ಬಂದು ಎಲ್ಲ ಹೊಡೆದಾಗ್ತಾ ಅಂತ. ಈಗ ನಾವು ಮುಂದಿನ ತಿಂಗಳಲ್ಲಿ ನೆಲಮಂಗಲ ತಾಲೂಕಲ್ಲಿ ಒಂದು ಕನ್ನಡ ಅಭಿಯಾನ ಆಗ್ತದೆ. ನಾವು ಕನ್ನಡ ಅಭಿಯಾನ ಮಾಡಲೇಬೇಕಾಗುತ್ತೆ. ಯಾವುದೇ ಒಂದು ಪೆಟ್ರೋಲ್ ಬಂತಂದ್ರೆ ಬರೀ ಹಿಂದಿ ಇಂಗ್ಲಿಷ್ ಒಂದು ಬಿಟ್ರೆ ಇನ್ಯಾವುದೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು, ನೀವೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಡಾಕ್ಟರ್ ಚಳುವಳಿ ಚಲಪತಿ ಗೌಡ ಅವರು ನನಗೆ ಒಳ್ಳೆಯ ಒಂದು ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಅವರು ತುಂಬಾ ಹೋರಾಟ ಮಾಡಿದ್ದಾರೆ. ಯಾವುದು ಹೋರಾಟ? ಶಾಶ್ವತ ನೀರಾವರಿ ಹೋರಾಟ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರಿನ ವ್ಯವಸ್ಥೆ ಇಲ್ಲ, ಅದು ನಾವು ನಿಂತು ಹೋರಾಟ ಮಾಡಿ ಜೈಲಿಗೂ ಸಹ ಹೋಗಿ ಬಂದಿದ್ದಾರೆ. ಅವ್ರು ಅಂತಂತ ಹೋರಾಟ ಮಾಡಿದ್ದಾರೆ. ಆಮೇಲೆ ಅವ್ರ ಜೊತೆ ನಾವು ಮೇಕೆದಾಟುವಂತ ಒಂದು ಯೋಜನೆ, ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಅದು ಬಾಣುಕೊಂಟೆಯಿಂದ ಮೆಜೆಸ್ಟಿಕ್ ವರೆಗೆ ಪಾದಯಾತ್ರೆ ಮೂಲಕ ನಾವು ಹೋರಾಟ ಮಾಡಿದ್ದೀವಿ. ಎಷ್ಟು 12 ಗಂಟೆಗಳ ಕಾಲ ರಾತ್ರಿ ಇದ್ದು ಅವರಿಗೆ ಯಾರಿಗೆ ಮನವಿ ಸಲ್ಲಿಸಬೇಕು ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ತುಂಬಾ ಹೋರಾಟದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರು ಡಾಕ್ಟರ್ ಚಳುವಳಿ ಚಲಪತಿಗಳವರಿಗೆ ನಾನು ವಂದನೆ ಹೇಳ್ತೀನಿ. ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ತಿಳಿಸ್ತಾ ಈ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ರಕ್ಷಣಾ.